ನಿಲ್ದಾಣ ಮುಂದೆ ಇರುವ ನೆಹರು ಉದ್ಯಾನವನದಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು. ಜೊತೆಗೆ ಇಲ್ಲಿ ಬೇರೆ ಊರಿನಿಂದ ಬಂದ ವಯೋವೃದ್ಧರು ನೆಲೆಸುವ ತಾಣವಾಗಿದೆ. ಜೊತೆಗೆ ಉದ್ಯಾನವನವು ಇದ್ದರೆ ಮುಂಜಾನೆ ಸಮಯದಲ್ಲಿ ವಾಯು ವಿಹಾರಕ್ಕೆ ಬರುವ ಜನರಿಗೆ ತುಂಬಾ ಅನುಕೂಲವಾಗುತ್ತದೆ. ಚಿಕ್ಕ ಮಕ್ಕಳಿಗೆ ಆಟವಾಡುವುದಕ್ಕೆ ಇರುವುದು ಗಂಗಾವತಿಯಲ್ಲಿ ಒಂದೇ ಉದ್ಯಾನವನ. ಇದನ್ನು ರಕ್ಷಿಸಬೇಕೆಂದು ನಗರಸಭೆ ಅಧಿಕಾರಿಗಳಿಗೆ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ರವರು ಮನವಿ ಮಾಡಿದರು. ಅದು ಆ್ಯಕ್ಚುಲಿ ಅದರಲ್ಲಿ ಹಾಕ್ತೀವಿ ಅಂದರೆ ಆಗ್ತದೆ. ಗಂಗಾವತಿಯ ಹೃದಯ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ಇರುವಂಥ ನೆಹರು ಪಾರ್ಕ್ ಒಳಗಡೆ ಬಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇದು ಅತ್ಯಂತ ಸುಂದರವಾದ ಪಾರ್ಕ್, ಆದರೆ ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ. ಇಲ್ಲಿ ಹಿಂದೆ ನೋಡಿದ್ರೆ ಕಸದ ರಾಶಿಯನ್ನು ಇಲ್ಲಿ ತೊಗೊಂಬಂದು ಹಾಕಿದ್ದಾರೆ. ಪಾರ್ಕಿಗೆ ಬರೋದೇನೆಂದರೆ ಜನರು ಇಲ್ಲಿ ಒಂದು ವಾಕಿಂಗ್ ಮಾಡೋಕ್ಕೆ, ಆಮೇಲೆ ಖುಷಿಯಿಂದ ಕೂಡಲಿಕ್ಕೆ, ವಿಹಾರಕ್ಕಾಗಿ ಬರ್ತಾರೆ. ಇದ್ರ ಯಾವುದೇ ಇಲ್ಲಿ ವಿಹಾರಕ್ಕಾಗಿ ಬಂದು ಕೂತು ಹೋಗುವಂಥ ಯಾವುದೇ ವಾತಾವರಣ ಇಲ್ಲಿಲ್ಲ. ನೀರು ನಿಂತಿದೆ, ಸೊಳ್ಳೆಗಳಿದ್ದಾವೆ, ವಾಸನೆ ಬರ್ತಾ ಇದೆ. ಆಮೇಲೆ ಯಾರೋ ಬೇರೆ ಬೇರೆ ಜನರು ಬಂದು ಇಲ್ಲಿ ಮಲಗ್ತಾ ಇದ್ದಾರೆ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದಾವೆ. ಹಾಗಾಗಿ ನಗರಸಭೆ ಆದಷ್ಟು ಬೇಗ ಇದನ್ನು ಒಂದೇ ಕಡೆ ಅದಕ್ಕೆ ದಾರಿಯನ್ನು ಒಳಬರಲಿಕ್ಕೆ ದಾರಿ ಮಾಡಬೇಕು. ಆಮೇಲೆ ಇಲ್ಲಿ ವಾಚ್ಮನನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು. ಜೊತೆಗೆ ಈ ಎಲ್ಲ ಗಿಡಗಳಿಗೆ ನೀರು ಉಣಿಸುವಂಥ ಕೆಲಸ ಆಗುತ್ತೆ.